ಯಥಾರ್ಥರ ಕೂಟದಲ್ಲಿಯೂ ನೆರೆದ ಸಭೆಯಲ್ಲಿಯೂ ಮನಂಪೂರ್ವಕವಾಗಿ ಕೀರ್ತಿಸುವೆನು. ಕೀರ್ತನೆ 111 ಅಧ್ಯಾಯ 1 ವಾಕ್ಯ. ಒಬ್ಬ ಯುವಕನಿದ್ದ. ಅವನು ತುಂಬಾ ಚೆನ್ನಾಗಿ ಓದುತ್ತಿದ್ದ ಮತ್ತು IAS ಆಫೀಸರ್ ಆಗಲು ತಯಾರಿ ಮಾಡುತ್ತಿದ್ದ. ಹೀಗಿರುವಾಗ ಒಂದು ದಿನ ಬೈಕ್ನಲ್ಲಿ ಹೋಗುವಾಗ ಅಪಘಾತಕ್ಕೆ ಒಳಗಾದ. ಆ ಸಮಯದಲ್ಲಿ ವಯಸ್ಸಾದ ತಂದೆಯೇ ಅವನನ್ನು ನೋಡಿಕೊಂಡರು. ಸುಮಾರು 6 ತಿಂಗಳುಗಳ ಕಾಲ ಆತನ ಸೇವೆ ಮಾಡಿದರು. ಅವನು ಮತ್ತೆ ಸಹಜ ಸ್ಥಿತಿಗೆ ಬರುವವರೆಗೂ ಆತನ ಪ್ರತಿ ಕಾರ್ಯವನ್ನು ಅವರೇ ಮಾಡುತ್ತಿದ್ದರು. ಆ ಯುವಕನು ಇದನ್ನೆಲ್ಲ ಕಂಡು ಇಂಥ ತಂದೆಯನ್ನು ಪಡೆದ ನಾನೇ ಧನ್ಯ ಎಂದು ಮನಸ್ಸಿನಲ್ಲಿ ಅಂದುಕೊಂಡ. ಏಕೆಂದರೆ ಸಾಯುವ ಸ್ಥಿತಿಯಲ್ಲಿದ್ದ ಅವನನ್ನು ಕಾಪಾಡಿಕೊಳ್ಳಲು ತಂದೆ ಪಟ್ಟ ಕಷ್ಟ, ಸೇವೆ ಮತ್ತು ಯುವಕನಿಗಾಗಿ ಪಟ್ಟ ಪ್ರಯಾಸವು ತಂದೆಯ ಅಗಾಧವಾದ ಪ್ರೀತಿಯನ್ನು ತೋರ್ಪಡಿಸಿತ್ತು. ಯುವಕನು ಸಂಪೂರ್ಣವಾಗಿ ಸ್ವಸ್ಥನಾದ ನಂತರ ತಂದೆಗೆ ಧನ್ಯವಾದ ತಿಳಿಸಲು ಬಂದ. ಆಗ ತಂದೆಯು ಮಗನಿಗೆ, ಮಗನೇ, ನಿನ್ನ ಧನ್ಯವಾದ ಎಲ್ಲ ಯಾಕಪ್ಪ? ನಿನ್ನ ಆಸೆಯಂತೆ ನೀನು IAS ಆಫೀಸರ್ ಆದರೆ ಅಷ್ಟೇ ಸಾಕು, ಅದೇ ನನಗೆ ಸಂತೋಷ ಎಂದ. ಯುವಕನು ಕಷ್ಟಪಟ್ಟು ರಾತ್ರಿ ಹಗಲು ಓದಿ IAS ಪರೀಕ್ಷೆ ಬರೆದು IAS ಆಫೀಸರ್ ಆದ. ಅವರಿದ್ದ ಊರಿನವರು ಆತನಿಗೆ ಸನ್ಮಾನ ಕಾರ್ಯಕ್ರಮ ಮಾಡಿ ಸನ್ಮಾನ ಮಾಡಲು ಮುಂದಾದರು. ಆಗ ಯುವಕ ಸನ್ಮಾನ ಮಾಡುವ ಮುನ್ನ ಮೈಕ್ನಲ್ಲಿ ಸಾವಿನಂಚಿನಿಂದ ಸ್ವಸ್ಥ ಸ್ಥಿತಿಯವರೆಗೆ ಎಲ್ಲ ಸಮಯದಲ್ಲೂ ತನಗಾಗಿ ಪ್ರಯಾಸಪಟ್ಟ ತಂದೆಯನ್ನು ಹಾಡಿ ಹೊಗಳಿದ ಮತ್ತು ತನಗೆ ಸಲ್ಲತಕ್ಕ ಸನ್ಮಾನವನ್ನು ತಂದೆಗೆ ಸಲ್ಲಿಸಿದ. ನೆಲ್ಮೆಯ ಸಹೋದರ ಸಹೋದರಿಯರೇ, ಈ ಲೋಕದಲ್ಲಿ ತಮ್ಮ ಬೆಳವಣಿಗೆಗೆ, ಯಶಸ್ಸಿಗೆ ಕಾರಣರಾದವರನ್ನೇ ಮರೆತು ಬಿಡುತ್ತಾರೆ. ಆದರೆ ಈ ಕಥೆಯಲ್ಲಿ ಆ ಯುವಕನು ಪ್ರಯಾಸದ ಸಮಯದಲ್ಲಿ ಜೊತೆಗಿದ್ದು ನಡೆಸಿದ, ಪೋಷಿಸಿದ ತಂದೆಯನ್ನು ಮರೆಯದೆ ಸನ್ಮಾನಿಸಿದ. ಹಾಗೆಯೇ ನಾವುಗಳು ಕೂಡ ನಮ್ಮ ಸುಸ್ಥಿತಿಗೆ, ನೆಮ್ಮದಿಯ ಮತ್ತು ಯಶಸ್ಸಿನ ಜೀವಿತಕ್ಕೆ ಮೂಲ ಕಾರಣರಾದ ತಂದೆಯಾದ ದೇವರನ್ನು ನೆನೆಯುವುದು, ಸ್ತುತಿ ಸ್ತೋತ್ರ ಸಲ್ಲಿಸುವುದು ನಮ್ಮ ಆದ್ಯ ಕರ್ತವ್ಯ. ಏಕೆಂದರೆ ಎಷ್ಟೋ ಸಮಸ್ಯೆಗಳನ್ನು ತಂದೆಯ ಬಳಿ, ತಾಯಿಯ ಬಳಿ, ಸ್ನೇಹಿತರ ಬಳಿ ಮತ್ತು ಕುಟುಂಬದ ಬಳಿ ಹೇಳಲಾಗದೆ ನೊಂದು ಕುಂದಿ ಹೋಗಿರುವ ನಮಗೆ ಕಾಣುವ ಸಾಂತ್ವನದ ಹೃದಯ ಮತ್ತು ಸಮಸ್ಯೆಯಿಂದ ಬಿಡಿಸಿ ಕಾಯುವ ಏಕಮಾತ್ರರು ಅಂದರೆ ಅದು ದೇವರು ಮಾತ್ರ. ಹಾಗಾಗಿ ಈ ಕ್ಷಣದವರೆಗೂ ಜೀವವನ್ನು ಉಳಿಸಿ, ಇಲ್ಲಿಯವರೆಗೂ ಕಾದು ಸಂರಕ್ಷಿಸಿ ಉನ್ನತಿಗೆ ತಂದ ತಂದೆಯಾದ ದೇವರಿಗೆ ಸ್ತುತಿ ಸ್ತೋತ್ರ ಕೀರ್ತನೆಗಳನ್ನು ಮನಂಪೂರ್ವಕವಾಗಿ ಸಲ್ಲಿಸುತ್ತಾ ಆತನ ಆಶ್ರಯದಲ್ಲಿ ಸುರಕ್ಷಿತರಾಗಿರೋಣ. ಜೈ ಯೇಸು ಕ್ರಿಸ್ತ.